Hello everyone, welcome to Navras Maths Tutorials. ಈಗ ಚಾಪ್ಟರ್ ನಂಬರ್ 10 ಮಾಡೋಣ. ಚಾಪ್ಟರ್ ಹೆಸರೇನು ಹಿರೋನ್ಸ್ ಫಾರ್ಮುಲಾ ಅಂತ. ಅದರದ್ದು ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಇಂಟ್ರೊಡಕ್ಷನ್ ಮಾಡೋಣ. ಓಕೆ, ಈಗ ನೀವು ಮುಂಚೆ ಎಲ್ಲ ನಾವು ಏರಿಯಾ ಆಫ್ ದ ಟ್ರಯಾಂಗಲ್ ಅಂದರೆ ಏನು ಫಾರ್ಮುಲಾ ಹೇಳ್ತೀವಿ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಹೇಳ್ತೀವಿ, ಏರಿಯಾ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಈಗ ಹೈಟ್ ಕೊಟ್ಟಿಲ್ಲಪ್ಪ, ಈ ಟ್ರಯಾಂಗಲ್ ಇದೆ, ಹೈಟ್ ಕೊಟ್ಟಿಲ್ಲ. ಸೊ ಅಂಥ ಟೈಮಲ್ಲಿ ನಾವು ಯಾವ ರೀತಿ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅದನ್ನೇ ಈ ಫಾರ್ಮುಲಾ ಹೇಳುತ್ತೆ, ಹಿರೋನ್ಸ್ ಫಾರ್ಮುಲಾ. ಓಕೆ, ಅಂದರೆ ಹೈಟ್ ಕೊಟ್ಟಿಲ್ಲ ಅಂದರೆ 3 ಸೈಡ್ಸ್ ಮೆಜರ್ ಇರಬೇಕು. ಓಕೆ, ಟ್ರಯಾಂಗಲ್ಗೆ 3 ಸೈಡ್ಸ್ ಇರ್ತಾವಲ್ವ, 3 ಸೈಡ್ಸ್ ಮೆಜರ್ ಇದ್ರೆ ನಾವು ಹಿರೋನ್ಸ್ ಫಾರ್ಮುಲಾ ಯೂಸ್ ಮಾಡಿ ಏರಿಯಾ ಫೈಂಡ್ ಔಟ್ ಮಾಡ್ಬೋದು. ಸೊ ಏನದು ಹಿರೋನ್ಸ್ ಫಾರ್ಮುಲಾ ಅಂದರೆ ಅಂತಂದರೆ ನೋಡಿ, ಏರಿಯಾ ಆಫ್ triangle is equals to under root s into s minus a s minus b into s minus c. ಇದೇ ಹಿರೋನ್ಸ್ ಫಾರ್ಮುಲಾ ಅಂತ ಹೇಳ್ತೀವಿ. ಇಲ್ಲಿ ಎಸ್ ಅಂದ್ರೆ ಏನು, ಎ ಅಂದ್ರೆ ಏನು, ಬಿ ಅಂದ್ರೆ ಏನು, ಸಿ ಅಂದ್ರೆ ಏನು ಅಂತ ಎಲ್ಲರಿಗೆ ಕ್ವಶನ್ ಮಾರ್ಕ್ ಇರುತ್ತೆ. ಈಗ ಇದು ಟ್ರಯಾಂಗಲ್ ಅಲ್ಲಿ 3 ಸೈಡ್ಸ್ ಇರ್ತಾವಲ್ವಾ, ಸೊ ಆ 3 ಸೈಡ್ಸ್ನೇ ನಾವು ಎ ಬಿ ಸಿ ಅಂತ ಕರಿತೀವಿ. ಓಕೆ, ಈ ಫಾರ್ಮುಲಾದಲ್ಲಿ. ಓಕೆ, ಇನ್ನು ಎಸ್ ಅಂದ್ರೆ ಏನು, ಎಸ್ ಅಂದ್ರೆ ನೋಡಿ, ಸಮ್ ಆಫ್ 3 ಸೈಡ್ಸ್ ಅಂದ್ರೆ ಏನದು, ಪೆರಿಮೀಟರ್ ಅಲ್ವಾ, ನಾವು ಓದಿದ್ದೀವಿ. ಪೆರಿಮೀಟರ್ ಅಂತಂದ್ರೆ ಸಮ್ ಆಫ್ ಆಲ್ 3 ಸೈಡ್ಸ್. ನೋಡಿ, ಈ ಪೆರಿಮೀಟರ್ ಅಂದ್ರೆ ಸಮ್ ಆಫ್ ಆಲ್ 3 ಸೈಡ್ಸ್ ಅಂತ ಗೊತ್ತು. ಅದು ಪೆರಿಮೀಟರ್ ಅಲ್ಲಿ ಹಾಫ್ ಅಂದ್ರೆ ಅದಕ್ಕೆ ಏನಂತೀವಿ, ಸೆಮಿ ಪೆರಿಮೀಟರ್ ಅಂತ ಕರಿತೀವಿ. ಸೊ ನೋಡಿ, ಸೆಮಿ ಪೆರಿಮೀಟರ್ ಅಂದ್ರೆ ಏನು, ಪೆರಿಮೀಟರ್ ಎಷ್ಟಿರುತ್ತೋ ಅದರಲ್ಲಿ ಹಾಫ್, ಅದನ್ನೇ ನಾವು ಸೆಮಿ ಪೆರಿಮೀಟರ್ ಅಂತ ಕರಿತೀವಿ. ಯಾವ ರೀತಿ ನಾವು ಸರ್ಕಲ್ ಇದ್ರೆ ಸರ್ಕಲ್ ಅಂತೀವಿ, ಹಾಫ್ ಸರ್ಕಲ್ ಅಲ್ಲಿ ಹಾಫ್ ಇದ್ರೆ ಸೆಮಿ ಸರ್ಕಲ್ ಅಂತ ಕರಿತೀವಿ, ಅದೇ ರೀತಿ ಪೆರಿಮೀಟರ್ ಅಲ್ಲಿ ಹಾಫ್ ಇದ್ರೆ ನಾವು ಸೆಮಿ ಪೆರಿಮೀಟರ್ ಅಂತ ಕರಿತೀವಿ. ಆ ಸೆಮಿ ಪೆರಿಮೀಟರ್ಗೆ ಎಸ್ ಅಂತ ಇಲ್ಲಿ ಡಿನೋಟ್ ಮಾಡಿದ್ವಿ. ಓಕೆ, ಈಗ ನೋಡಿ ಎಸ್ ಅನ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ, ಇಲ್ಲಿ ನೋಡಿ, ಸಮ್ ಆಫ್ ಆಲ್ 3 ಸೈಡ್ಸ್ ಅಂದ್ರೆ ಎ ಬಿ ಸಿ ಅಂತ ಇಟ್ಕೊಂಡಿದೀವಲ್ವಾ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಪೆರಿಮೀಟರ್ ಆಯಿತು. ಆ್ಯಡ್ ಮಾಡಿದರೆ ಅದರಲ್ಲಿ ಹಾಫ್ ಅಂದರೆ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಸೆಮಿ ಪೆರಿಮೀಟರ್ ಸಿಕ್ಕತ್ತೆ. ಸೊ ಇಲ್ಲಿ ಎಸ್ನು ನಮಗೆ ಬೇಕು, ಎ ಬಿ ಸಿನೂ ಬೇಕು. ಸೊ ಇದಿಷ್ಟಿದ್ರೆ ನಾವು ಏರಿಯಾ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಈಗ ಒಂದು ಎಕ್ಸಾಂಪಲ್ ಮಾಡೋಣ. ಫಾರ್ ಎಕ್ಸಾಂಪಲ್, ಎ ಇಸ್ ಈಕ್ವಲ್ಸ್ ಟು 40 ಮೀಟರ್, ಬಿ ಇಸ್ ಈಕ್ವಲ್ಸ್ ಟು 24 ಮೀಟರ್, ಸಿ ಇಸ್ ಈಕ್ವಲ್ಸ್ ಟು 32 ಮೀಟರ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಈಗ 3 ಸೈಡ್ಸ್ ಮೆಜರ್ ಗೊತ್ತಿದೆ ನಮಗೆ, ಯಾವ ರೀತಿ ಏರಿಯಾ ಫೈಂಡ್ ಔಟ್ ಮಾಡೋದು ನೋಡೋಣ. ಯೂಸಿಂಗ್ ದ ಹಿರೋನ್ಸ್ ಫಾರ್ಮುಲಾ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕು, ನಮಗೆ ಫಸ್ಟ್ ಎಸ್ ಬೇಕು. ಸೊ ಎಸ್ ಬೇಕಂದ್ರೆ ನಾವು ಈಗ ತಾನೇ ಮಾಡಿದ್ವಲ್ವಾ, ಯಾವ ರೀತಿ ಮಾಡ್ಬೇಕು, ಎಸ್ ಇಸ್ ಈಕ್ವಲ್ಸ್ ಟು ಪೆರಿಮೀಟರ್ ಅಪಾನ್ 2. ಸೊ ಪೆರಿಮೀಟರ್ ಅಂದ್ರೆ ಇಲ್ಲಿ ಏನಿಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಅಪಾನ್ 2. ಸೊ ಎ ಎಷ್ಟಿದೆ, 40 ಇದೆ, ಪ್ಲಸ್ 24 ಇದೆ, ಪ್ಲಸ್ ಸಿ 32 ಇದೆ ಅಪಾನ್ 2. ಇಲ್ಲಿ ಆ್ಯಡ್ ಮಾಡೋಣ ನೋಡಿ, 40 24 32, 4 ಪ್ಲಸ್ 2 6, 4 ಪ್ಲಸ್ 2 6, 6 ಪ್ಲಸ್ 3 9. ಸೊ ಏನು ಬಂತು, 96 ಅಪಾನ್ 2 ಬಂತು. ಈಗ ಕ್ಯಾಲ್ಕುಲೇಷನ್ ಮಾಡಿದ್ರೆ 2 4 8, 2 8 16. ಸೊ ಏನು ಬರುತ್ತೆ, 48 ಬಂತು. ಅಂದರೆ ನಮ್ಗೆ ಇಲ್ಲಿ ಎಸ್ ಏನು ಬಂತು, 48 ಮೀಟರ್ ಬಂತು. ಸೊ ನಮಗೆ ಎಸ್ ಗೊತ್ತಿದೆ, ಎ ಬಿ ಸಿ ಗೊತ್ತಿದೆ. ಸೊ ಯೂಸಿಂಗ್ ಹಿರೋನ್ಸ್ ಫಾರ್ಮುಲಾ, ಏರಿಯಾ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್, ಮತ್ತೆ ಫಾರ್ಮುಲಾ ಹಾಕಲ್ಲ, ಇಲ್ಲಿದೆ. ಸೊ ಡೈರೆಕ್ಟ್ ಹಾಕ್ತೀನಿ, ಎಸ್ ಇಸ್ ಈಕ್ವಲ್ಸ್ ಟು 48 ಇದೆ ಇಂಟು ಎಸ್ ಮೈನಸ್ ಎ, ಅಗೇನ್ ಎಸ್ 48 ಮೈನಸ್ ಎ ಎಷ್ಟಿದೆ 40 ಇದೆ, ಅಗೇನ್ 40 ಎಸ್ ಮೈನಸ್ ಬಿ, ಬಿ 24 ಇದೆ, ಅಗೇನ್ 48 ಮೈನಸ್ ಸಿ ಎಷ್ಟಿದೆ 32 ಇದೆ. ಓಕೆ,
ಈಗ ಅಗೇನ್ ಅಂಡರ್ ರೂಟ್ 48. ನೋಡಿ 48 40 ಮೈನಸ್ ಮಾಡಿದ್ರೆ ಎಷ್ಟು ಉಳಿತು? 8 ಉಳಿತು. ಅದೇ ರೀತಿ 48 24 ಮೈನಸ್ ಮಾಡಿದ್ರೆ 24 ಬಂತು. 48 32 ಮೈನಸ್ ಮಾಡಿದ್ರೆ ಎಷ್ಟು? 8 ಮೈನಸ್ 2 6, 4 ಮೈನಸ್ 3 1, ಸೊ 16 ಬಂತು. ಈಗ ನೋಡಿ ಇದು ಅಂಡರ್ ರೂಟ್ ಇರೋದ್ ಕಾರಣ ನಾವು ಫ್ಯಾಕ್ಟರ್ಸ್ನ ತೆಗಿಬೇಕು. ಯಾಕಂದ್ರೆ ರೂಟಿಂದ ಹೊರಗಡೆ ತೆಗಿಯೋಕ್ಕೆ ಎಷ್ಟಾಗುತ್ತೋ, ಇಲ್ಲಿ ಮಲ್ಟಿಪ್ಲಿಕೇಶನ್ ಬ್ರಾಕೆಟ್ಸ್ ಇಂದ ಮಲ್ಟಿಪ್ಲಿಕೇಶನ್ ಇದೆ ಅಂತ ಅರ್ಥ, ಎಲ್ಲ ಮಲ್ಟಿಪ್ಲಿಕೇಶನ್ ಅಲ್ಲಿ ಇದೆ. ಸೊ ಫಸ್ಟ್ ನಾವು 48 ಫ್ಯಾಕ್ಟರ್ಸ್ ಏನಂತ ನೋಡೋಣ. ನೋಡಿ 2 2s 2 4s. ನೋಡಿ ಇಲ್ಲಿ 24 ಇದೆ, ಇಲ್ಲಿನೂ 24 ಇದೆ ಅಲ್ವಾ? ಸೊ ಡೈರೆಕ್ಟ್ ಬರಿಬೋದು, ಫುಲ್ಲೂ ಮಾಡ್ಬೋದು. 2 1s ಅಗೇನ್ ನೋಡಿ ಈ ರೀತಿ 2 1s 2 2s 2 6 ಈ ರೀತಿನೂ ಮಾಡ್ಬೋದು. ಬಟ್ ನಮ್ಗೆ ಇಲ್ಲಿ ಆಲ್ರೆಡಿ ಒಂದು 24 ಇರೋದ್ರಿಂದ ಒಂದು ಪೇರ್ ಆದ್ರೆ ನಾವು ಒಂದು ಹೊರಗಡೆ ತೆಗಿತೀವಲ್ವಾ, ಸೊ 2 × 24 ಆಯ್ತು. ಓಕೆ, ಈಗ 8 ಇದೆ. 8 ಏನ್ ಮಾಡ್ಬೋದು? ಫ್ಯಾಕ್ಟರ್ಸ್ 2 4s. ಓಕೆ, ಸೊ 2 × 4 ಬರ್ಕೊಳ್ಳೋಣ. ಓಕೆ, ಇಂಟು 24 ಇದೆ. 24ನ ಫ್ಯಾಕ್ಟರ್ಸ್ ಬೇಡ, ನಮ್ಗೆ ಇಲ್ಲಿ ಆಲ್ರೆಡಿ ಒಂದು 24 ಇದೆ ಅಲ್ವಾ, ಸೊ ಡೈರೆಕ್ಟ್ 24 ಹಾಕೋಣ. ಇಂಟು 16. 16 ಅಂದರೆ 4 × 4 ನಮ್ಗೆ ಗೊತ್ತಿರೋದೆ. ಸೊ ಈಗ ನೋಡಿ ಪೇರ್ ಮಾಡೋಣ. 24 24 ಪೇರ್ ಇದೆ ಅಲ್ವಾ, ಸೊ ಹೊರಗಡೆ ಬರುತ್ತೆ ಒಂದು. ಓಕೆ, ಇಲ್ಲಿ ನೋಡಿ ಇಲ್ಲಿ ಒಂದು 2 ಇದೆ, ಇಲ್ಲಿ ಒಂದು 2 ಇದೆ, ಪೇರ್ ಆಯ್ತಾ? ಇದನ್ನು ಒಂದು 2 ಹೊರಗಡೆ ಬಂತು. ಇಂಟು ಈ 4 ಒಂದು ಪೇರ್ ಇದೆ, ಸೊ 1 4 ಹೊರಗಡೆ ಬರುತ್ತೆ. ಇಲ್ಲಿ ಏನು ಉಳಿತು? ಓನ್ಲಿ ಸಿಂಗಲ್ 4 ಉಳಿತು ಅಂಡರ್ ರೂಟ್. ಸೊ 4 ಅಂದ್ರೆ ಏನರ್ಥ? ಇದು 2 × 2 ಅಲ್ವಾ, ನಾನು ಇಲ್ಲಿ ಬರ್ಕೊಂಡಿಲ್ಲ. ಓಕೆ, ನೋಡಿ 2 × 2 ಬರೆಯೋಣ. ಓಕೆ, ಸೊ ಇಲ್ಲಿನೂ 2 ಒಂದು ಹೊರಗಡೆ ಬಂತು. ಈಗ ಮಲ್ಟಿಪ್ಲೈ ಮಾಡೋಣ. 2 4s 8, 8 2s 16. ಈ ಮೂರದು ಇಂಟು 24. ಮಲ್ಟಿಪ್ಲೈ ಮಾಡೋಣ. 6 4s 24, 6 2s 12, 12 + 2 14, 1 4s 4, 1 2s 2, 4 8 3. ನೋಡಿ 3 8 4. ಇದು ಏರಿಯಾ ಇರೋದ್ ಕಾರಣ ನಾವೇನಂತ ಬರಿಬೇಕು? ಯೂನಿಟ್ಸ್ ಏನೇ ಇರಲಿ ಸ್ಕ್ವೇರ್ ಅಂತ ಬರಿಬೇಕು. ಸೊ ಯೂನಿಟ್ ಇದು ಮೀಟರ್ ಅಲ್ಲಿ ಇದೆ, ಸೊ ನಾವು ಮೀಟರ್ ಸ್ಕ್ವೇರ್ ಅಂತ ಬರಿಬೇಕಾಗುತ್ತೆ. ಓಕೆ, ಈ ರೀತಿ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಓಕೆ, ನಮಗೆ ಎಲ್ಲ 3 ಸೈಡ್ಸ್ ಕೊಟ್ಟಿದ್ದು, ಹೈಟ್ ಕೊಟ್ಟಿಲ್ಲ ಅಂದ್ರೆ ನಾವು ಹೆರೋನ್ಸ್ ಫಾರ್ಮುಲಾ ಯೂಸ್ ಮಾಡಿ ಈ ರೀತಿ ನಾವು ಏರಿಯಾ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಈಸಿ ಇದೆ ತುಂಬಾ ಇದು ಚಾಪ್ಟರ್. ಇದು ಇಂಟ್ರಡಕ್ಷನ್. ಈಗ ಎಕ್ಸರ್ಸೈಸ್ ಮಾಡೋಣ. ಓಕೆ.